ಪ್ರೆಗ್ನೆನ್ಸಿಲಿ ತುಂಬ ಡೌಟ್ಸ್ ಇರುತ್ತೆ. ಅದರಲ್ಲಿ ಮೇನ್ ಡೌಟ್ ಏನಂದರೆ ಮೇಡಮ್ ಕೇಸರಿ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು, ನಮ್ಮ ಮಗು ಬೆಳ್ಳಗಾಗಿ ಹುಟ್ಟಬೇಕು ಮೇಡಮ್, ಸೊ ಕೇಸರಿ ಸ್ಟಾರ್ಟ್ ಮಾಡಬೇಕು, ಯಾವ ಮಂತಿಂದ ತೊಗೊಳ್ಳೋಣ ಮೇಡಮ್ ಅಂತ ಕೇಳ್ತಾರೆ. ಅವ್ರಿಗೆ ರಿಟರ್ನ್ ಯಾರು ಹೇಳಿದ್ದು ನಿಮಗೆ ಕೇಸರಿ ಕುಡಿಬೇಕು ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಮ್ಮಮ್ಮ ಹೇಳಿದ್ದಾರೆ ಕೇಸರಿ ಕುಡಿಬೇಕಂತೆ ಹಾಲಲ್ಲಿ ಹಾಕ್ಕೊಂಡು ಬೆಳಗ್ಗೆ ಮತ್ತು ಸಂಜೆ, ಮಗು ಬೆಳ್ಳಗೆ ಹುಟ್ಟುತ್ತೆ, ಸೇಮ್ ದಿಟ್ಟು ಜೆರಾಕ್ಸ್ ತಮ್ಮನ್ನ ಥರ, ಸಮಂತ ಥರ, ರಾಧಿಕಾ ಪಂಡಿತ್ ಥರ ಹುಟ್ಟುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಇದು ಫಸ್ಟು ನಿನ್ನ ತಲೆಯಲ್ಲಿ ತಿಳ್ಕೊಬೇಕು. ಇದು ಒಂದು ಮಿಸ್ಕನ್ಸೆಪ್ಷನ್. ಕೇಸರಿಯಿಂದ ಮಗು ಬೆಳ್ಳಗಾಗಿ ಹುಟ್ಟಲ್ಲ. ಮಗು ಬೆಳ್ಳಗಾಗಿ ಹುಟ್ಟೋದು ಜೆನೆಟಿಕ್ಸಿಂದ. ನಿಮ್ಮ ಅಪ್ಪ ಅಮ್ಮ, ನೀವು, ನಿಮ್ಮ ಹಸ್ಬೆಂಡು ಯಾವ ಥರ ಇರ್ತೀರೋ ಆ ಥರದಲ್ಲಿ ಮಗು ಬರುತ್ತೆ ಹೊರತು ಕಲರು ಕೇಸರಿಯಿಂದ ಮಗು ಬೆಳ್ಳಗಾಗಿ ಹುಟ್ಟಲ್ಲ. ಆನಂತರ ಈ ಕೇಸರಿ ಜಸ್ಟ್ ಇದೊಂದು ಆ್ಯಂಟಿ ಆಕ್ಸಿಡೆಂಟ್ ಅಷ್ಟೇ, ಒಂದು ಫ್ಲೇವರ್ ಇದ್ದಂಗೆ. ನಿಮಗೆ ಕೇಸರಿ ಫ್ಲೇವರ್ ಬೇಕಂದರೆ ಕುಡಿಬೋದು ಹಾಲಲ್ಲಿ ಹಾಕ್ಕೊಂಡು. ಅದು ಬಿಟ್ಟರೆ ಈ ಕೇಸರಿಯಿಂದ ಮಗು ಬೆಳ್ಳಗಾಗಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇದನ್ನು ತಲೆಯಿಂದ ತಿಳಿದಾಕಿ. ಫಸ್ಟು ಇದನ್ನ ಯಾರಿಗೆ ನೀವು ಇದು ಮಾಡಬೇಕಂದ್ರೆ ನಿಮ್ಮ ಪೇರೆಂಟ್ಸ್ಗೆಲ್ಲ ತೋರಿಸಿ, ಕೇಸರಿ ಕುಡೀರಿ ಅಂತ ಹೇಳ್ತಾರಲ್ಲ ಅವರಿಗೋಸ್ಕರ. ಅದ್ರದ್ದು ಬದಲು ನೀವು ವೆಜಿಟೇಬಲ್ಸ್ ತಿನ್ನಿರಿ, ಫ್ರೂಟ್ಸ್ ತಿನ್ನಿರಿ, ಫೈಬರ್ಸ್ ಇರೋ ಕಂಟೆಂಟ್ನ ಜಾಸ್ತಿ ತೊಗೊಳ್ಳಿ. ಮತ್ತು ಫುಡ್ಡಿಂದನೂ ಮಗು ಬೆಳ್ಳಗಾಗಿ ಹುಟ್ಟೋದು ಅದು ಇದು ಅಂತ ಆ ಥರ ಇಲ್ಲ. ಮೇಯ್ನಾಗಿ ಮಗು ಬೆಳ್ಳಗಾಗಿ ಹುಟ್ಟೋದು ಜೆನೆಟಿಕ್ಸಿಂದ ಮಾತ್ರ. ಥ್ಯಾಂಕ್ ಯು.